ಚೆನ್ನಾಗಿರ್ಬೇಕು. ಈ ಟೈಲರ್ ಆದ ಶಿವನನ್ನು ಬಾಳು, ಅದು ನೀನು ಬಂದ ಮೇಲೆ ಜಾನಕಿ ನನಗೆ ಬಹಳ ಸಂತೋಷವಾಯಿತು. ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ. ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ. ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿಜೇರಿದಂತೆ. ಕನಸು ಎಲ್ಲೋ ಎಲ್ಲೋ ಮನಸ್ಸು ನಾನು ನೀನೇ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿಜೇರಿದಂತೆ. ಕೈ ಹಾಕಿ ನೋಡು. ವೆಂಕಟರಮಣ ಗೋವಿಂದ ಗೋವಿಂದ. ಆಗೋದೆಲ್ಲ ಆಗೋಯ್ತು. ನನ್ನ ಕನಸಿನ ಕೋಟೆ ಮುರಿದೇ ಹೋಯ್ತು. ಯಾಕೆ ಸ್ವಾಮಿ, ಏನು ಮುರಿತು ನಿಂದು? ಅಮ್ಮ ಶರಣೆ ಮಾರ್ಕೊಂಡಿದ್ದೆ ನನಗೆ ಚೆನ್ನಾಗಿದ್ದೀಗೇನವ? ಯಾಕಪ್ಪ ಸ್ವಾಮಿ, ರಾರಯ್ಯ ಇಲ್ಲ ನಾಗರಾಯ್ಯ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ ರೇ. ಇನ್ನೇನ ಕಟ್ಕೊಂಡಿದ್ದೆಲ್ಲ ಮುಗಿಸ್ಕ ಜಾನಕ್ಕಂತೂ ನನಗೆ ಸಿಗಲ್ಲ. ಇದು ಯಾವುದೋ ಕೋರಿ ಎತ್ತು ನಿಂತ್ಕೊಳ್ಳೋದಪ್ಪ. ಇದು ಸಿಗ್ತೇನೋ ಟ್ರೈ ಮಾಡ್ದೇನು? ಡ್ರೈವರ್ ಸಾಬ್ರೆ, ಈ ಬಸ್ ಎಲ್ಲಿ ಹೋಗ್ತದೆ? ನೀನು ಎಲ್ಲಿ ಹೊಡೆ ಅಂದ್ರ ಅಲ್ಲಿಗೆ ಹೊಡಿತೀನಿ. ಬೆಂಗಳೂರಿಗೆ ಹೊಡಿ ಮಜ್ಜ.
ಚಂಡಲ್ಲಿ ರಂಗಿಲ್ಲ ರಿಂಗಲ್ಲಿ ಮತ್ತೆ ಹೊಡೆದರೆ ಹಿಂದಿ ನನ್ನ ಗೌರಿ ಚಕೋರಿ ಚಕೋರಿ ನಿನ್ನ ಕದಿಯಕ್ಕೆ ಚಂದ ಚಕೋರಿ ಬಳ್ಳಾರಿ ಶೇಖರ್ ರಾಜು ಅಣ್ಣ ಇದೀಗ ಬಂದೇನಣ್ಣ. ಹೌದು ಶೇಖರ್. ಮಾಮ ಇದೀಗ ಬಂದಿರಾ? ನಮಸ್ಕಾರ. ಅಕ್ಕ ಅಕ್ಕ ಯಾವಳೇ ನಿನ್ನ ಅಕ್ಕ? ಏನ್ರಿ ಬೆಗ್ಗರ್ ಅತ್ತಿಗೆ ಇವಳು. ಏ ಶೇಖರ್ ಮುಚ್ಚು ಬಾಯಿ. ಏ ಗೌರಿ, ಮೊದಲು ದಾಟು ಈ ಮನೆಯನ್ನು, ಇನ್ನೊಮ್ಮೆ ಬರಬೇಡ ಈ ಮನೆಗೆ. ಮಾಮ ಚೇಚೆ, ನಾನೇಕೆ ನಿನ್ನಂತ ಬಿಡಾರಿಗೆ ಮಾಮನಾಗುವೆ? ಮೊದಲು ಮರೆಯಾಗಲಿ ಈ ನಿನ್ನ ದರಿದ್ರೆಯ ಮುಖ. ಮಾಮ ಶೇಖರ್ ಏನಿದು? ಅವನನ್ನೇನು ಕೇಳುವೆ? ಮೊದಲು ದಾಟು ಈ ಮನೆಯನ್ನು. ಚೇಚೆ ನಾನೇಕಿರಲಿ ನಿಮ್ಮ ಮನೆಯಲ್ಲಿ? ಹೋಗಿ ಬರ್ತೇನೆ ಮಾಮ. ಅಲ್ಲ ಅಲ್ಲ, ಮಿಸ್ಟರ್ ರಾಮು. ಅತ್ತಿಗೆ ಅತ್ತಿಗೆ, ಏನು ನಿಮ್ಮ ಕಣ್ಣಲ್ಲಿ ನೀರು? ಅಣ್ಣ, ಏನು ನಡೀತಿದೆ ಈ ಮನೆಯಲ್ಲಿ? ಸರಿ ರಾಜು, ನಾನಿನ್ನು ಹೋಗಿ ಬರುತ್ತೇನೆ. ಅಣ್ಣ, ಏನಿದು? ಸರಿಯಾಗಿ ಮಾಡಿದ್ದೇನೆ ರಾಜು. ಗೀತಾ, ಒಳಗೆ ಹೋಗಿ ಫ್ರೆಶ್ ಆಗಿ ಬಾ. ವಿಶಾಲ್ ಮಾರ್ಟಿಗೆ ಹೋಗಿ ಶಾಪಿಂಗ್ ಮಾಡಿ ಬರೋಣ.
ಯಾಕೆ ನಿನ್ನ ಕಣ್ಣಲ್ಲಿ ನೀರು? ನಾವು ಮದುವೆಯಾಗಿ ಮನೆಗೆ ಬಂದಿದ್ದು ನಿನಗೆ ಇಷ್ಟವಿಲ್ಲವೇನು? ಇಲ್ಲ ಅಣ್ಣ, ಹೆಣ್ಣು ಮಕ್ಕಳಿಲ್ಲದ ಈ ನಮ್ಮ ಮನೆಗೆ ಹತ್ತಿಗೆ ಬಂದಿದ್ದು ನೋಡಿ ಸಂತೋಷವಾಯಿತು. ಅಣ್ಣ, ಗೌರಿ ಏನು ತಪ್ಪು ಮಾಡಿದ್ದಾಳಣ್ಣ? ಅಷ್ಟು ಕಠೋರವಾಗಿ ನುಡಿದೆಯಲ್ಲಣ್ಣ. ತಮ್ಮ ಒಡೆ ಹುಟ್ಟಿದ ಸಹೋದರ ಈ ನನ್ನ ತಮ್ಮನ ಬಾಳನ್ನು ಆ ದರಿದ್ರೆಯ ಗೌರಿಯ ಕೊರಳಲ್ಲಿ ತಾಳಿ ಕಟ್ಟಿಸಲು ಸಾಧ್ಯವೇ ಇಲ್ಲ. ಅಣ್ಣ, ಗೌರಿ ದರಿದ್ರಳಲ್ಲ, ಧನಿಕಳು. ದಯಾ ದಾಕ್ಷಿಣ್ಯವುಳ್ಳ ಧರ್ಮದೇವತೆ, ಪರೋಪಕಾರಿ. ಅಂದು ನಿನ್ನ ವಿದ್ಯಾಭ್ಯಾಸಕ್ಕಾಗಿ ತನ್ನ ಚಿನ್ನದ ಸರವನ್ನೇ ನಿನಗೆ ಕೊಟ್ಟು ನೀನು ಈ ರೀತಿ ಇರಲು ಕಾರಣ ಧನಿಕ ಗೌರಿ ಏನಲ್ಲಣ್ಣ. ಸಾಕು ಮಾಡೋವನ್ನು ಓದುವುದ ಅವಳು ಕೊಟ್ಟ ಸರದ ಮೇಲೆ 10ರಷ್ಟು ಬಿಸಾಕುತ್ತೇನೆ. ಅಣ್ಣ, ನೀನು ಈಗ ಶ್ರೀಮಂತನಾದರೆ ಹಿಂದೆ ಕಳೆದ ದಿನಗಳನ್ನು ಮರೆಯಬಾರದು. ಗೌರಿ ಎಂದಿದ್ದರು ಈ ಮನೆಯ ಕಿರಿಯ ಸೊಸೆ. ಅದು ಸಾಧ್ಯವಿಲ್ಲ. ಅವಳು ಈ ಮನೆ ಸೊಸೆಯಾದರೆ ನನ್ನ ನಿನ್ನ ಬಾಂಧವ್ಯವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಅಣ್ಣ, ಯಾಕಣ್ಣ ನನ್ನನ್ನು ಈ ಇಬ್ಬಂದಿಗೆ ಗುರಿ ಮಾಡುವಿ? ತಮ್ಮ, ನಾನು ನನ್ನ ಫ್ಯಾಕ್ಟರ್ ಓನರ್ ಮಗಳನ್ನು ನನ್ನ ತಮ್ಮನಿಗೆ ಮಾಡಿಕೊಳ್ಳುತ್ತೇನೆಂದು ವಚನ ಕೊಟ್ಟು ಬಂದಿರುವೇನು? ಸಾಧ್ಯವಿಲ್ಲ ಅಣ್ಣ. ನಾನು ಈಗಾಗಲೇ ಗೌರಿಗೆ ಮಾತು ಕೊಟ್ಟಿದ್ದೇನೆ. ಎಂದಿದ್ದರೂ ಅವಳೇ ನನ್ನ ಮಡದಿ ಎಂದು. ನಾನು ಈಗ ಅವಳ ಮನಸ್ಸನ್ನು ನೋಯಿಸಲಾರೆ. ಇದೇ ನಿನ್ನ ಕೊನೆಯ ನಿರ್ಧಾರವೇ? ಹೌದು ಅಣ್ಣ. ಅಂತೂ ನನ್ನ ತಂದೆ ಕೊಟ್ಟ ಮಾತು ಮರೆತು ಬಿಟ್ಟೆಯಾ ಶೇಖರ್? ಹೌದು ಅಣ್ಣ, ನಾವು ಅಪ್ಪಾಜಿಯ ಕೊಟ್ಟ ಮಾತು ಎಂದೆಂದಿಗೂ ಮೀರಬಾರದು. ಹೌದು ರಾಜು, ನಾವು ಅಪ್ಪಾಜಿಯ ಕೊಟ್ಟ ಮಾತು ಮೀರಬಾರದು. ಸರಿ, ಹಾಗೇ ಆಗಲಿ. ನನಗೆ ಗೊತ್ತು, ನನ್ನ ತಮ್ಮನವರು ನನ್ನ ಮಾತು ಎಂದೆಂದಿಗೂ ಮೀರುವರಲ್ಲವೆಂದು. ಅಂತೂ ಎಂತೂ ಈ ಮನೆಯಲ್ಲಿ ಹಿರಿಯಣ್ಣ ಹರಿಶ್ಚಂದ್ರ, ಕಿರಿಯಣ್ಣ ರಾಮಚಂದ್ರ, ಇವರಿಬ್ಬರ ನಡುವೆ ನಾನು ಯಾವ ತಿಕ್ಕಿಚಂದ್ರನೋ ನನಗೆ ಗೊತ್ತಾಗುತ್ತಿಲ್ಲ. ಓ, ತಾವು ವಿಕ್ರಮ್ ಅಲ್ಲವೇ? ಏಕೆ ಇಷ್ಟು ಬೇಗನೆ ಮರ್ತೆ ಬಿಟ್ಟಿಯ ಗೀತಾದೇವಿ? ನಾನು ಅಂದಿನ ವಿಕ್ರಮನಲ್ಲ, ಈಗ ಇವನು ಲಾರಿಯ ಒಡೆಯ. ಹಾಗೂ ನನ್ನ ತಂದೆ ಮುನ್ಸಿಪಲ್ ಮೇಯರ್, ಅವನಿಗೆ ಏಕೈಕ ಮಗ ಒಬ್ಬನೇ ನಾನು. ಇರಲಿ ಇರಲಿ, ತಾವೀಗ ಮನೆಗೆ ಬಂದ ಕಾರಣ? ವಿನಾಕಾರಣ. ಎಲ್ಲಿ ನನ್ನ ಮನ ಬಯಸಿದ ಪಕ್ಷಿ ಇರುತ್ತದೆಯೋ ಅಲ್ಲೇ ಸುತ್ತಾಡುವುದೇ ನನ್ನ ಧರ್ಮ. ಗೀತಾ, ಅಂದಿನ ಸವಿ ನೆನಪುಗಳು ನೀನು ಮರೆತರು, ನಾನೇ ಮರೆಯುವುದಿಲ್ಲ, ಮುಂದಾದರೂ ಮರೆಯುವುದಿಲ್ಲ. ವಿಕ್ರಮ್, ನಾನೀಗ ರಾಮುನ ಹೆಂಡತಿ. ಯಾರಾದರೂ ನೋಡಿದರೆ ನಮ್ಮನ್ನು? ಇದು ಕಲಿಯುಗ ಗೀತಾ, ಇದು ಕಲಿಯುಗ. ಇಂಥ ಘಟನೆ ನಡೆಯುವುದು ಸಹಜ. ಇದಕ್ಕೆ ನೀನು ಎದುರಬಾರದು. ಓ ವಿಕ್ರಮ್, ಯಾವಾಗ ಬಂದ್ರಿ? ರಾಮು, ಇದೀಗನೇ ಬಂದೆ. ನಿಮ್ಮ ಸತಿ ಈಗಲೇ ಬರುತ್ತಾರೆ, ಕುಳಿತುಕೊಳ್ಳಿ ಅಂದರು, ಅದಕ್ಕಾಗಿ ಕುಳಿತುಕೊಂಡೆ. ಗೀತಾ,
ಓ ಗೀತಾ, ಗೀತಾ, ನೀನು ಬಲು ಜಾಣಾಕ್ಷಳು. ಬಂದ ಅತಿಥಿಯನ್ನು ಹೊರಗಡೆ ಕುಂದಿರಿಸಿ ಒಂದೇ ಗ್ಲಾಸ್ ಹಾಲು ತಂದಿರುವೇ ಅಲ್ಲ ಗೀತಾ. ಅತಿಥಿ ಸತ್ಕಾರ ಅರಿಯದವಳು ನಾನಲ್ಲ. ಅಯ್ಯೋ ಉಚ್ಚಿ, ಒಂದೇ ಗ್ಲಾಸ್ ಹಾಲು ತಂದಿರುವೇ ಅಲ್ಲ ಗೀತಾ. ರಾಮು, ಪರವಾಗಿಲ್ಲ, ಅದನ್ನೇ 1/2 ಮಾಡಿ ಕುಡಿಯೋಣ. ಆದರೆ ನಾನು ಬಂದ ಉದ್ದೇಶವೇನೆಂದರೆ, ನಾಳೆ ನಾನು ನಿರ್ಮಿಸಿದ ಸಿನಿಮಾ ಟ್ಯಾಗಿಸ್ಗಳ ಓಪನ್ ಇದೆ. ಅದಕ್ಕಾಗಿ ನೀವು ತಪ್ಪದೇ ಬರಬೇಕು. ಅದಲ್ಲದೆ ಪಾರ್ಟಿ ಇದೆ, ಮುಗಿಸ್ಕೊಂಡು ವಾಪಸ್ ಬರುವಂತಿ. ರಾಮು, ಸರಿ ವಿಕ್ರಮ್, ಖಂಡಿತವಾಗಿ ಬರುತ್ತೇವೆ. ರಾಮು, ನಾನಿನ್ನು ಹೋಗಿ ಬರ್ತೇನೆ. ಸರಿ ವಿಕ್ರಮ್. ಅಣ್ಣ, ಅವನೇಕೆ ನಮ್ಮ ಮನೆಗೆ ಬಂದಿದ್ದಾನೆ? ಅವನ ಕ್ಯಾರೆಕ್ಟರ್ ಒಳ್ಳೆಯದಲ್ಲ, ನಂಬಬೇಡ ಅವನನ್ನ. ಹೌದಣ್ಣ, ಹೌದು. ಇನ್ನು ನಮ್ಮ ಕಾಲೇಜಿನಲ್ಲಿ ಗಂಡ ಹುಡುಗಿಯರ ಜೊತೆ ಅಸಭ್ಯವಾಗಿದ್ದಿರೋದು ನಾನು ನೋಡಿದ್ದೇನೆ. ಮುಚ್ಚು ಬಾಯ್. ಇವರು ಏನೋ ದುರುದ್ದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾತನಾಡುವವರಿವರು. ಇವರನ್ನು ನಂಬಬೇಡಿ. ಇಲ್ಲ ಅತ್ತಿಗೆ, ಇಲ್ಲ, ಇದು ಖಂಡಿತ. ಇವನು ಬಹಳ ಡೇಂಜರ್ ನನ್ನ ಮಗ. ಇರಲಿ ಬಿಡು, ನಿಮಗೆ ಇಷ್ಟವಿದ್ದರೆ ಮನೆಯಲ್ಲಿ ಇರ್ರಿ, ಇಲ್ಲವಾದರೆ ಮನೆಯನ್ನು ಬಿಟ್ಟು ಹೊರಗಡೆ ಹೋಗಬಹುದು. ಏನು ಅಣ್ಣ, ಅತ್ತಿಗೆ ಬಂದ ಮೇಲೆ ನಿನ್ನ ಒಡ ಹುಟ್ಟಿದ ಸಹೋದರರನ್ನೇ ಮರೆತು ಬಿಟ್ಟೆಯಲ್ಲ ಅಣ್ಣ. ಅಣ್ಣ, ನೀನು ನಮ್ಮನ್ನು ಮರೆತರೂ ಪರವಾಗಿಲ್ಲ, ಆದರೆ ಅಪ್ಪಾಜಿಗೆ ಕೊಟ್ಟ ಮಾತನ್ನೇ ಮರೆತಿರುವೆ. ಸರಿ, ಹಾಗೇ ಆಗಲಿ. ನೀನು ಅತ್ತಿಗೆ ಈ ಮನೆಯಲ್ಲಿ ಸಂತೋಷದಿಂದ ಬಾಳರಿ. ನಾವೇ ಎಲ್ಲಿಗಾದರೂ ಹೋಗುತ್ತೇವೆ. ಬಾರಾಜು, ಹೋಗೋಣ. ಹೋಗೋಣ. ಒಂಚೂರು
ಮಾಮ ಅದೇನು ಹೇಳಬಾರದೇ ನನಗೆ? ಏನು ಹೇಳಲಿ ಗೌರಿ, ದಿನ ದಿನಕ್ಕೆ ಆ ದುಷ್ಟ ವಿಕ್ರಮನು ನಮ್ಮ ಅತ್ತಿಗೆಯ ಜೊತೆ ನಡೆದುಕೊಳ್ಳುತ್ತಿರುವ ನಡತೆ ನನಗೇಕೋ ಬೇಜಾರವಾಗುತ್ತಿದೆ. ಅದು ನನಗೆ ಚೆನ್ನಾಗಿ ಗೊತ್ತು. ಅವನು ನನ್ನ ಹತ್ತಿರ ಬುದ್ಧಿ ತೋರಿಸಲು ಬಂದಿದ್ದ. ಅದಕ್ಕೆ ನಾನು ಅವನಿಗೆ ನನ್ನ ಎಡಗೈ ಸಮಾಧಾನ ಹೇಳಿತ್ತು. ಬೇಡ ಗೌರಿ, ನಮ್ಮ ಕಷ್ಟ ನಷ್ಟಗಳನ್ನು ನಿನಗೆ ಹೊರಿಸುವುದು ಒಳ್ಳೆಯದಲ್ಲ. ಹೌದು ಅತ್ತಿಗೆ, ಅಣ್ಣ ಹೇಳಿದ್ದು ನಿಜ. ಆಹಾ, ಎಂತ ದೊಡ್ಡ ಮನಸ್ಸು ನಿಮ್ಮದು. ಸುಮ್ಮನೆ ನಡೆಯಿರಿ, ಮನೆಗೆ ಹೋಗೋಣ. ನೀವು ಹೇಗಿದ್ದರು ನಮ್ಮ ಸೋದರ ಮಾವನ ಮಕ್ಕಳು. ನಿಮ್ಮ ಕಷ್ಟ ಸುಖಗಳು ನಾನು ನೋಡಬಾರದೆ? ನಡೆಯಿರಿ, ಮನೆಗೆ ಹೋಗೋಣ. ಕಂಪಲ್ಸರಿ ಬೇಕು ನನಗೆ. ಬೇಗ ಇಲ್ಲಿ ನೋಡಿ, ಲೈಟ್ ನೋಡಿ ಒಂದೇ ಕಡೆ ಬರಕತ್ತಿತ್ತು ಬರೀ. ಓ, ತಾವ್ಯಾರು? ನಮ್ಮ ಮನೆಯಲ್ಲಿ ಏನು ಕೆಲಸ ನಿಮ್ಮದು? ಇಲ್ಲಿ ನೋಡಿ, ಬರೀ ಒಂದೇ ಕಡೆ ಹೆಚ್ಚು ಬರ್ತಿತ್ತು ಲೈಟಿಂಗ್. ಈ ಕಡೆ ಇಲ್ಲ ಅಪ್ಪುಟ, ಒಂದೊಂದು ಲೈಟ್ ಇಡ ಅಂತ. ಕೆಲಸ ಇಲ್ಲದೆ ವಿಕ್ರಮ್ ಪ್ರವೇಶವಿರುವುದಿಲ್ಲ. ಅದು ಏನೆಂದರೆ ಎಂಟೇ ಶಿಶು ಬೆಳಗಾತ. ನಿನ್ನ ಮೈಯ ಬಣ್ಣ ನೋಡುತ್ತಾ ನನ್ನ ಬಣ್ಣವೇ ಕಪ್ಪಾಗಿದೆ. ಸಹಿಸಲಿ ಗೌರಿ. ನೋಡಿದ್ಯಾ ಎಷ್ಟೈತೆ ಬಂದೋಬಸ್ತು? ಅಲ್ಲಿ ನಿಮ್ದು ತಾಂಬು ಹಸಿ ಮತ್ತೆ ಅದೇ ನಿಮ್ದು ತಾಂಬು ದೊಡ್ಡದು ಸಣ್ಣದೇ. ಏ ನೀಚ, ಬಿಡು ಕೈಯನ್ನು. ಸಮಯ ಐತಿ ಎಷ್ಟಿಗೆ ದೊಡ್ಡದಿಲ್ಲ. ಏ ಗೌರಿ, ಏ ನೀಚ, ಬಿಡು ಕೈಯನ್ನು. ಬಿಡು ನನ್ನ ಅತ್ತಿಗೆಯ ಕೈಯನ್ನು. ರಾಜು, ನೀನು ಒಳ್ಳೆ ಸಮಯಕ್ಕೆ ಬಂದಿ. ಇಲ್ಲದಿದ್ದರೆ ಆ ವಿಕ್ರಮ್ ನನ್ನ ಶೀಲವನ್ನೇ ಹಾಳು ಮಾಡಿಬಿಡುತ್ತಿದ್ದ. ನಿಮ್ಮ ಅಣ್ಣ ಎಂದರು ಇನ್ನು ಬರಲಿಲ್ಲವೇ ರಾಜು? ಅಣ್ಣ ಬೇರೆ ಎಲ್ಲಾದರೂ ಇದ್ದ ಸಿಗಬಹುದೆಂದು ಹೋಗಿದ್ದಾರೆ. ಈಗ ಬಂದರೆ ಬರಬಹುದು. ಏನೋ ಇಬ್ಬರು ಆಲೋಚನೆಯಲ್ಲಿದ್ದೀರಲ್ಲ. ಅಣ್ಣ, ಆ ದುಷ್ಟ ವಿಕ್ರಮ್ ನಮ್ಮ ಮನೆಗೆ ಬಂದಿದ್ದ. ಅದಲ್ಲದೆ ಅತ್ತಿಗೆಯ ಕೈಯನ್ನು ಹಿಡಿದು ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ಟಿದ್ದ. ಹೌದು ಮಾಮ, ಆ ವಿಕ್ರಮ್ ನನ್ನ ಶೀಲವನ್ನೇ ಹಾಳು ಮಾಡಿಬಿಡ್ತಿದ್ದ. ಒಳ್ಳೆ ಸಮಯಕ್ಕೆ ರಾಜ ಬಂದು ನನ್ನನ್ನು ಕಾಪಾಡಿದ. ಲೇ ವಿಕ್ರಮ್, ನಾನು ಬನ್ನಿ, ಈಗಲೇ ಬಂದು ನಿನ್ನ ಪ್ರಾಣ ತೆಗೆಯುತ್ತೇನೆ. ಮಾಮ, ನಿಧಾನವಾಗಿ ಮುಂದೆ ಹೆಜ್ಜೆ ಇಡಿ. ಏಕೆ ಎಂದರೆ ಅವರಪ್ಪ ಮುನ್ಸಿಪಲ್ ಮೇಯರ್. ಏನಾದರೂ ಮಾಡಬಹುದು ನಿಮ್ಮಿಬ್ಬರನ್ನು. ಅತ್ತಿಗೆ ಅದಕ್ಕೆ ಅಂದಿವೆ. ಅತ್ತಿಗೆ ಏನಾದರಾಗಲಿ ಅವನ ಕತೆ ಮುಗಿಸಲೇಬೇಕು. ಅಣ್ಣ ಹೋಗಪ್ಪ. ನಡಿ ರಾಜು. ಈ ಒಲಿದ ಬಟ್ಟೆಗಳನ್ನು ನಮ್ಮ ಮಾವನಾದ ಸೊರೆಹುಷನಿಗೆ ಕೊಟ್ಟು ಬರುತ್ತೇನೆ. ಏಕೆಂದರೆ ನಮ್ಮ ಮಾವ ನಾಳೆ ಮೀಟಿಂಗಿಗೆ ಹೋದನಂತೆ ಕರ್ನೂಲಿಗೆ. ಅದಕ್ಕೆ ನಾನು ಕೊಟ್ಟು ಬರುವೆ ಈ ಬಟ್ಟೆಗಳನ್ನು. ಹೌದಲೇ ತಮ್ಮ, ನಾಳೆ ಕಾರ್ನೂಲ್ ಮೀಟಿಂಗ್ಗೆ ನಂತ ಬಸ್ ಬುಕ್ ಆಗೈತಿ. इधर लाइट रखे ना, ಆಟೋಮೆಟಿಕ್ ಜರ ಚೇಂಜ್ ಆಗ್ತಾನೆ. वो लाइट इधर रहना अबे. ಶಿವ, ಇದೊಂದು ಸುದ್ದಿ ಹೇಳ್ಬೇಕಲ್ಲ ಏನಾನ? ಅದೆಂತ ದೊಡ್ಡ ಸುದ್ದಪ್ಪ ಸ್ವಾಮಿ. ನಾಳೆ ನನ್ನ ಬಸ್ಸಿನಾಗ ಜಾನಕಿ ಬರ್ತಾಳ. ಏನು ನಮ್ ಜಾನಕಿ ನಿನ್ನ ಬಸ್ಸಿನಲ್ಲಿ ಕರ್ನೂಲಿಗೆ ಬರ್ತಾಳೇನು? ನೀನ್ಯಾಕಷ್ಟು ಗಾಬರಿ ಆಗ್ತೀನಿ? ಆಕೆನ ದೊಡ್ಡ ಹೋಮ್ ಮಿನಿಸ್ಟರ್ ಏನು ಗೋಪಾಲ್ ರೆಡ್ಡಿ ಕಾರ್ಯ ಬರ.
ಸಮಯ ಏನೆಲ್ಲ ಪ್ರಗತಿಗ ಆಯ್ಕೆ ಈಕೆ ಅಂತ ಏನು ಕೆಲಸಕ್ಕೆ ಬರ್ದಂತ ಮಾಡಿ ಏನು ಹಂಗೆ ಈ ಡ್ರೈವರ್ ಸ್ವಾಮಿಯ ಬುದ್ಧಿ ನಿನ್ನನ್ನು ಬಹಳ ಸುಮಾರು ಮಾಡಿಬಿಟ್ಟಿದ್ದೇನೆ ಇವನು. ನಾನು ಸುಮಾರು ಮಾಡಿಲ್ಲಮ್ಮ, ಯಾಕಂದ್ರೆ ಈ ಟೈಲರ್ ಇದಾರಲ್ಲ ನಿನಗೆ ಲಂಗದಿಂದ ಹಿಡಿದು ಕುಬಸದವರೆಗೆ ಒಳದು ಕೊಡ್ತಾರಲ್ಲ, ಆಕೆ ನಿನಗೆ ಕಣ್ಣಿಗೆ ರಂಬೆ ಹಂಗ ಕಾಣಿಸ್ತಾಳ. सेंटर में आता ना सही है ಮಂಜಗಳೇ, ನೀವ್ ಯಾಕೆ ದುಡ್ಡಾಡ್ತೀರಿ ನನ್ನ ಸಲುವಾಗಿ? ನನಗಾಗಲೇ ಬಿಜೆಪಿ ಪರವಾಗಿ ಹೈಕಮಾಂಡ್ ಹೇಳ್ಯಾರ. ಈಗ ಗೊತ್ತಾಯ್ತಾ ಸ್ವಾಮಿ ನಮ್ಮ ಕೆದು ಎಂತದ್ದು ಅಂತ. ಇವ್ರಿಗೆ ಬಾಳ ಹೈಕಮಾಂಡ್ ನನಗೆ ಗೊತ್ತಿಲ್ಲ ಅಂತ ತಿಳಿಸಿ ಏನು करने आता ಈಗ ಅರ್ಥ ಆಯ್ತೇನೋ ನನ್ನ ಹೈಕಮಾಂಡ್ ಪವರ್ ಎಂತದ್ದು ಅಂತ. ಹೌದಮ್ಮ ತಾಯಿ, ನೀವು ಬಹಳ ಹೈಕಮಾಂಡ್ ಇದಾವ. ಸರಿ, ನನಗೇನು ಇನ್ನೂ ಒತ್ತಾಯ್ತು. ಬಹಳ ಜನ ಬಸ್ ಸ್ಟ್ಯಾಂಡ್ ಹತ್ರ ಇದಾರೆ. ಬಸ್ ತಗೊಂಡು ಬಂದು ಅವ್ರನ್ನ ಕುಂದಿರ್ಸ್ಕೊಂಡು ಮೆಲ್ಲಕ್ಕೆ ಹೋಗ್ತೀನಪ್ಪ. ಅಂದೆ ನಮಸ್ಕಾರ ಬಂದಿದ್ದೇನೆ. ಏ ಮುತ್ತು ಸ್ವಾಮಿ, ನಿನ್ನ ಗಾಡಿಯನ್ನು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲಿಸಿ ಆ ಲಂಕೆನ ಓದೋಟ ಟೀ ಕುಡಿಯೋದು ಬಿಟ್ಟು ನಮ್ಮ ಗೋಳು ನೀಯಾಕ ಬೇಕು ಸ್ವಾಮಿ. ಹೇಳಿ ಪಾಣಿ ಇದೆ ದಾರಿ ಬಿಡಿ, ದಾರಿ ಬಿಡಿ. ನನಗೆ ಮೀಟಿಂಗಿಗೆ ಹೋಗೋಕೆ ಟೈಮ್ ಆಗಿದೆ. बड़ा रख लेना क्या नहीं ನೀನು ಮೀಟಿಂಗ್ ಹೋಗಿ ಎಂದು ಬರ್ತೀಯೋ ಏನು? ನಾನು ಅದವರಿಗೆ ಹೆಂಗಿರ್ಲಿ, ನಾನೇನು ಸುಮ್ಮನಿರ್ತೇನೆ. ನಾನು ಕತ್ತರಿ ಸುಮ್ಮನಕ್ಕಲ್ಲ. ಮತ್ತೆ ಒಂದು ಒಳ್ಳೆಯ 9. ರೆಡಿ. किसे देखा है हमारा कौन है एक जन पूरा छोटा होगा है ऐसा छोड़ा ना वो रहते जरा वैसा मामी दो है मामू जर्गिन ಎಲ್ಲರಿಗೂ ಕೊಟ್ಟಂದ್ಬಿಡ. ಯಮ್ಮ ಶಾಂಬೇವಿ ನಮ್ಮಮ್ಮ ಮಾರಾಳೆ ಜಗಜ್ಜನನಿ ಬಾರಮ್ಮ ಯಮ್ಮ. वहाँ से अल्लाह जो
ಅಲ್ಲಿ ನೋಡು ಜುಳು ಜುಳು ಹರಿಯುವ ಜಲಪಾತವನ್ನು, ಮೇಲೆ ನೋಡು ಹಾರಾಡುವ ಹಕ್ಕಿಗಳು. ಇವೆಲ್ಲವನ್ನು ನೋಡಿದರೆ ಮನಸ್ಸು ಉನ್ನತ ಅಲ್ಲವೇ ಗೀತಾ? ಏನು ಗೀತಾ, ಚಿಂತೆಯಲ್ಲೇ ಮುಳುಗಿರುವೆ? ಏನಿಲ್ಲ ವಿಕ್ರಮ್, ಒಂದು ವೇಳೆ ಆ ರಾಮು ನಮ್ಮಿಬ್ಬರನ್ನು ನೋಡಿದರೆ ಏನಾಗುತ್ತದೆ ಎಂಬ ಭಯ. ಭಯ ಎಂಬ ಶಬ್ದ ನನ್ನ ಇತಿಹಾಸದಲ್ಲೇ ಇಲ್ಲ. ಅದಕ್ಕಾಗಿ ನೀನು ಅದರ ಬಗ್ಗೆ ಹೆದರಲೇಬೇಡ. ಒಂದು ವೇಳೆ ಅವನೇನಾದರೂ ನೋಡಿದರೆ ಮತ್ತೆ ನಾವಿಬ್ಬರು ಅಮೆರಿಕಕ್ಕೆ ಹೋಗೋಣ. ಫೋಟೋದ टाइमಗೆ ಹೈಲೈಟ್ ಆಗ್ತದೆ ಫೋಟೋ टाइम को कैमरा ನೈಟ್ ಮೋಡ್ मूवमेंट को ये फोन हाईलाइट आता एक टाइम को फोन ये होता ये प्यार ये फिल्टर है अच्छा बोल रहा था मैं क्या बोल रहा था क्या है बोला पोर्ट्रेट ಲೇ ವಿಕ್ರಮ್, ಮಿತ್ರದ್ರೋಹಿ, ಅನ್ನವಿಟ್ಟ ಮನೆಗೆ ಕನ್ನ ಹಾಕುವ ಕುತಂತ್ರಿ ನೀನು. ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವುದು ಮಾಡಲ್ಲ ನೀನು. ನಿನ್ನ ವಿದ್ಯಾಭ್ಯಾಸಕ್ಕೆ ಗತಿ ಇಲ್ಲದಾಗ ಬಂಗಾರ ಸರವನ್ನೇ ಕೊಟ್ಟು ಆದುಕೊಂಡ ನಿನ್ನ ಸೊಸೆಯನ್ನೇ ಹೊರ ತಳ್ಳಿದಲ್ಲ ಮೂರ್ಖನೇ.
ಒಳ್ಳೆ ರುಚಿಗಿದ್ದ ನಾವು ಎಂಡಿಂಗ್ ಅಲ್ಲ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕುದು ನಾನು ನೀನು. ಸೊಸೆ ಬಂದ. ನಮ್ಮ ಕುಟುಂಬದ ಸಮಸ್ಯೆ. ಜಗಳಾಡ್ತೀವಿ ಮತ್ತೆ ಒಂದಾಗುತ್ತೀವಿ. ನಿನಗೆ ಯಾಕೆ ಬೇಕು ಯು ಇಡಿಯಟ್! ನನ್ನ ಗೌರಿ ಸರಿಯಾಗಿಯೇ ಹೇಳಿದ್ದಾಳೆ. ಅಂದು ನನ್ನ ಗೌರಿ ನಿನ್ನನ್ನು ಬಿಟ್ಟು ಪರಪಾಟು ಮಾಡಿದ್ದಾಳೆ. ಇಂದು ನಿನ್ನ ಪ್ರಾಣ ತೆಗೆಯದೆ ಬಿಡಲಾರೆ. ಬೇಡ ನಾ ಬೇಡ. ಇವನನ್ನ ಕೊಂದು ನಿನ್ನ ಕೈಗಳೇ ಪಾಪವೇ ಬೇಡ. ಈ ಬೇಡ ನನ್ನದು. ಬೇಡ ತಮ್ಮನವರೇ, ಇವನನ್ನು ನಂಬಿ ನಮ್ಮ ಜೀವನವೇ ಹಾಳಾಗಿ ಹೋಗಿದೆ. ಇವನನ್ನು ಕೊಲ್ಲುವ ಅಧಿಕಾರ ನನಗೆ ಮಾತ್ರ ಇದೆ. ಬೇಡ ಮಾಮ ಬೇಡ. ಈ ನಾಯಿ ನಮ್ಮ ಕುಟುಂಬದ ಅನ್ನವನ್ನು ಮುಟ್ಟಿ ಎಂಜಲು ಮಾಡಿ ಬಿಟ್ಟಿದ್ದಾನೆ. ಇವನ ಕೊಲ್ಲುವ ಹಕ್ಕು ಈ ಮನೆಯಾದ ಸೊಸೆಯಾದ ನನಗೆ ಮಾತ್ರ ಇದೆ. ಬೇಡ, ಇವನನ್ನು ಕೊಲ್ಲುವ ಒಂದೇ ಒಂದು ಅವಕಾಶ ನನಗೆ ಕೊಡಿ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ. ರಾಮು, ನನ್ನನ್ನು ಕ್ಷಮಿಸಿಬಿಡು. ನಾನು ಮಾಡಿದ ಈ ತಪ್ಪಿಗೆ ನನ್ನ ಪ್ರಾಣವನ್ನು ನಿನ್ನ ಪಾದದಡಿಯಿಟ್ಟು ನನ್ನ ಜೀವವನ್ನು ಅರ್ಪಿಸುವೆ. ಕ್ಷಮಿಸಿಬಿಡು ರಾಮು. ಮಾಮ, ಇಲ್ಲಿ ಯಾರು ಬಂದಿದ್ದಾರೆ ನೋಡು. ಯಾರು ಬಂದಿದ್ದಾರೆ ಗೌರಿ? ಯಾರು ಮಾಮ? ನಿಮ್ಮಪ್ಪ ಬಂದಿದ್ದಾನೆ. ಕಾಶಿ ಯಾತ್ರೆ ಚೆನ್ನಾಗಿ ಮುಗಿಸಿಕೊಂಡು ಮನೆಗೆ ವಾಪಸ್ಸು ಬಂದಿದ್ದಾನೆ. ಅಪ್ಪ, ಹೇಗಾಯ್ತಪ್ಪ ನಿಮ್ಮ ಕಾಶಿ ಯಾತ್ರೆ? ಶೇಖರ್, ಗೌರಿ, ನಾನು ಕಾಶಿಗೆ ಹೋಗಿ ಕಾಶಿ ಯಾತ್ರೆ ದರ್ಶನವನ್ನು ತಗೊಂಡು ಬಂದೆ. ಹಾಗೆಯೇ ಎಲ್ಲಾ ದೇವಸ್ಥಾನಗಳನ್ನು ನೋಡಿ ಬಂದೆ. ಹೌದು ಶೇಖರ್, ನಿನ್ನ ಅಣ್ಣ ತಮ್ಮ ಎಲ್ಲಿ? ಅಪ್ಪಾಜಿ, ಅವರಿಬ್ಬರಿಗೆ ಈಗ ಉದ್ಯೋಗ ಬಂದಿದೆ. ಅಣ್ಣನು ಸಬ್ ಕಲೆಕ್ಟರ್ ಆಗಿದ್ದಾನೆ ಮತ್ತು ತಮ್ಮನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ. ಆಹಾ, ಬಹಳ ಸಂತೋಷವಾಯಿತು. ನನಗೆ ಕೊಟ್ಟ ಮಾತು ನನ್ನ ಮಕ್ಕಳು ನಡೆದುಕೊಂಡು ಹೋಗಿದ್ದಾರೆ. ಈಗ ನನಗೆ ಸಂತೋಷವಾಯಿತು. ನನಗಿನ್ನು ಏನೂ ಆಸೆ ಬೇಡ. ಆ ಭಗವಂತನ ನನಗೆ ಈ ಜನ್ಮಕ್ಕೆ ಪುಣ್ಯವಾಗಲಿ ದೇವರೇ. ಅಪ್ಪಾಜಿ, ಯಾವಾಗ ಬಂದ್ರಿ? ಹೀಗೆ ಬಂದೆನಪ್ಪ. ಅಪ್ಪಾಜಿ, ನನ್ನನ್ನು ಕ್ಷಮಿಸಿಬಿಡಿ. ನಿಮ್ಮ ಮಾತಿನಂತೆ ನಡೆದುಕೊಂಡಿಲ್ಲ ನಾನು. ಬೇಡ ಮಾಮ, ಬೇಡ. ಅಂದಿನ ಘಟನೆಗಳು ನೆನೆಸಿಕೊಂಡು ನೀನು ಅಳಬೇಡ. ಅದನ್ನು ನೆನೆಸಿಕೊಂಡು ನೀನು ಮನಸ್ಸಿನಾಗ ನೋವನ್ನು ಇಟ್ಟುಕೊಳ್ಳಬೇಡ. ಗೌರಿ, ನೀನು ನಮ್ಮ ಮನೆ ಸೊಸೆಯಾದಕ್ಕೆ ನಮ್ಮ ಜನ್ಮ ಸಾರ್ಥಕವಾಯಿತು. ಇರ್ಲಿ ಬಿಡು ಮಾಮ. ಅಪ್ಪ, ನಾನು ನಮಸ್ಕಾರ ಮಾಡು. ಆಶೀರ್ವಾದ ಮಾಡು. ನೀತಿ ನ್ಯಾಯದಿಂದ ನಡೆದುಕೊಂಡು ಹೋಗಬೇಕಪ್ಪ. ಅಪ್ಪ, ಇವನ ನಿನ್ನ ಮಗ ಏನೇ ಅನ್ಯಾಯದಿಂದ ನಡೆಯುವುದಿಲ್ಲ. ಈ ಮಾತು ಕೊಡ್ತೇನೆ. ಆಹಾ, ಈಗ ನನಗೆ ಬಹಳ ಸಂತೋಷವಾಯಿತು.
जल्दी छोड़ रहा है यार इज्जत थोड़ा आगे कर रहा है ಯಜಮಾನ್ರಿ ತಾವು ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಹಾಗೆ ಬಂದೇವಪ್ಪ, ಆರಾಮ ಇದೀನಿ ನೋಡು. ಏನ್ ಕೆಲಸ ಹೆಂಗೈತಪ್ಪ? ಏನ್ ಕೆಲಸ ಮಾಡ್ತಿದ್ದೋ ಚುಟ್ ಚುಟ ಅನ್ಕಂತ ಗುಂಟ್ರು ಹೋಗ್ಬಿಡ್ತು. ಅಯ್ಯೋ ಯಜಮಾನ್ರೆ, ಇವನ ಕೆಲಸ ಭರ್ಜರಿ ನಡೀತಾ ಇದೆ. ಹಂಗ ಬಾ ಮತ್ತೆ ನಿನಗೆ ಮದುವೆ ಬಟ್ಟೆಗಳು ತಂದಿದೆ. ಗೌರಿಗೆ ಶೇಖರಿಗೆ ಮದುವೆ ಬಟ್ಟೆಗಳು ತಂದಿವಿ. ಅಲ್ಲ ಯಾರ ಮದುವೆ? ನಿಂದೆ ನನಗೇನು ಎಣ್ಣೆ ಸಿಕ್ಕಿಲ್ಲ ಮದುವೆ ಯಾವಾಗ ಆಗ್ತದೆ? ಅಪ್ಪಾಜಿ, ಶೇಖರ್ ಗೌರಿಯ ಮದುವೆ ತಿರುಪತಿಯಲ್ಲಿ ಮಾಡೋಣ. ಆಯ್ತಪ್ಪ, ಮಾಡೋಣ. ಅದಲ್ಲದೆ ಶೇಖರ್ ಗೌರಿಯ ಹೆಸರಲ್ಲಿ 50 ಎಕರೆ ಜಮೀನನ್ನು ಖರೀದಿ ಮಾಡಿದ್ದೇನೆ. ಓಹೋ, ಹೌದಾ? ತಗೋ. ಆಹಾ, ಅಪ್ಪಾಜಿ, ಅಣ್ಣ ಅತ್ತಿಗೆ ಮೇಲೆ ಹೆಸರ ಮೇಲೆ ಒಂದು ಬಂಗಲೆ ಖರೀದಿ ಮಾಡಿದ್ದೇನೆ. ತಗೊಳ್ಳಿ ಪತ್ರ. ಇಬ್ಬರು ನನಗೆ ಶಬಾಷ್ ಅನ್ಸ್ಕೊಂಡ್ರಲ್ಲೇ ನನ್ನ ಮಕ್ಕಳ. ಸರಿ, ಇನ್ನೇನ ನಾನು ಬಸ್ ರೆಡಿ ಆಗಿ ತಗೊಂಡ್ರ ಮತ್ತೆ ನಡ್ರಿ ಮತ್ತೆ. ಒಂದು 10 ನಿಮಿಷ ले 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 बेटा ले ನಮ್ಮ ಮನೆಯಲ್ಲಿ ದಿನವೂ ಬಿಡುವ ಚೀತರೆ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಬಿಡುವ ಚೀತರೆ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಚ್ಚೇನಿನ ಸವಿಗೂಡಿ ತುಳಿತಿ ಪ್ರೀತಿ ಪರಮಾನ ಪ್ರೀತಿ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಬಿಡುವ ಚೀತರೆ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ನಮ್ಮ ಗೌಡರು ಬಂದು ಆಗಮಿಸಬೇಕು ಎಂದು ನಾವು ಕೇಳಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ಕೇಳಿಕೊಳ್ಳುತ್ತಿದ್ದೇವೆ. ನನಗೆ ಒಂದು 10 ವಾರದ ಕೆಳಗೆ ಹೇಳಿದ್ರು, ಸರ್ ಒಂದು ಬುಕ್ಕ ಹುಡುಕ್ರೆ ನಮಗೊಂದು ಏಕಾಂಕ ನಾಟಕ ಆಡಕ ಅಂತ. ನಾನು ಏಕಾಂಕ ನಾಟಕ ಆಡಕ ಬುಕ್ಗಳೆಲ್ಲ ನೋಡಿದೆ. ಈ ಹುಡುಗರು ಸರಿ ಹೋಗಂತ ಬುಕ್ ಸಿಗಲಿಲ್ಲ. ಒಂದೇ ಪಾತ್ರ 2 ಪಾತ್ರ ಸಿಗೋದು. ಮತ್ತೇನು ಮಾಡ್ಬೇಕಂತ ಆಲೋಚನೆ ಮಾಡಿ ನಾನೇ ಒಂದು ಈ ನಾಟಕವನ್ನು ಬರೆದೆ. ಮಾತು ತಪ್ಪು ಒಪ್ಪ ಏನೆಲ್ಲ ತಪ್ಪಿದ್ರೆ ಈ ನಾಟಕದಲ್ಲಿ ಕ್ಷಮಿಸಬೇಕು. PT ಸರ್ ವೀರನಗೌಡ ಅವರಿಗೆ ನಮ್ಮ ಗಣಪತಿಯ ಮಿತ್ರ ಮಂಡಳಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಈ ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ.
ಅದೇ ರೀತಿಯಾಗಿ ಅವರ ಬಾಲ್ಯ ಮಿತ್ರ ಅಂತೇಳಿ ನಮ್ಮ IH ಗೋಪಾಲ್ ರೆಡ್ಡಿ ಅವರು ವೀರರೆಡ್ಡಿ ಸಾವಿರ ಅವರಿಗೆ 200 ರೂಪಾಯಿ ಆಯುರ್ವೇದ ಕೊಟ್ಟಿರ್ತಾರೆ. ಅವರಿಗೆ ಧನ್ಯವಾದಗಳನ್ನು ನಮ್ಮ ನಾಟಕ ಮಾಸ್ಟರ್ ಪರವಾಗಿ ತಿಳಿಸ್ತಾ ಇದ್ದೀವಿ. ಸಿನ್ನುಸ್ವಾಮಿ ಅವರು ಬೇರೆ ಕಡೆ ಬುಕ್ ಆದ್ರೂ ಕೂಡ ನಮಗೆ ಬರ್ಬೇಕಂತ ಹೇಳೋದಕ್ಕಲ್ಲೇ ನಮ್ಮ ಒಂದೇ ಮಾತಿಗೆ ಅವರು ನಿಮ್ಮ ಊರಿನ ಮೇಲೆ ವಿಶ್ವಾಸ ಇದೆ ಅಂತೇಳಿ ನಮ್ಮ ಊರಿನ ಮೇಲೆ ವಿಶ್ವಾಸ ಐತೆ ಅಂತೇಳಿ ಆ ಕಡೆ ಬಿಟ್ಟು ಬಂದರು. ಅದೇ ರೀತಿ ನಮ್ಮ ಮೇಕಪ್ ಮ್ಯಾನ್ ಕೂಡ ರಾಯಚೂರಾದ ವೆಂಕಟೇಶ್ ಆತ ಕೂಡ ಇಲ್ಲ ಸರ್ ಇಲ್ಲ ಐತಲ್ಲ ಅಂದ್ರೆ ಇಲ್ಲಪ್ಪ ಹಂಗೆ ಹೊಸ ಹುಡುಗರು ಕಲ್ತಿದ್ದೇವ ಬಂದೇ ತಿರ್ಬೇಕನ್ನೋ ಕಾಯಿಲೆ ಅವ್ರು ಬಂದಾರ. ಅವರಿಗೆಲ್ಲರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಅದೇ ರೀತಿಯಾಗಿ ಬಂದಿರತಕ್ಕಂತಹ ನಮ್ಮ ಬೃಂದಕ್ಕೆ ನಮ್ಮ ಮಿತ್ರ ಮಂಡಳಿ ಅವರಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಭಾಳ ನಾಟಕವನ್ನು ಕೊಟ್ಟಿರ್ತಕ್ಕಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನೆಕ್ಸ್ಟ್ ಮತ್ತೆ ಒಂದು ಡ್ಯಾನ್ಸ್ ಅಂತ ಹಂಗೆ ಕೂಡ್ರಿ, ಎದ್ದೋಗ್ಬೇಡ್ರಿ. ನಮ್ಮ ಪ್ರೀತಿಯ ಗೌಡರು ನನ್ನ ಕೈಯಲ್ಲಿ ಸಾಕಷ್ಟು ನಾಟಕಗಳು ಆಡಿಸಿದ್ದಾರೆ. ನಂದು 48 ವರ್ಷ ಸರ್ವಿಸ್ ಇಲ್ಲಿದ್ದ ಈ ಊರಿನಲ್ಲಿ ನನ್ನ ಪ್ರೀತಿಯಿಂದ ನನಗೆ ಇವತ್ತು ಕೂಡ ಅದೇ ಪ್ರೀತಿ ನಮ್ಮ ಧಾರವಾಡದವ್ರು ತೋರಿಸ್ತಾ ಇದ್ದಾರೆ. ಅವರಿಗೆ ನಾನು ಚಿರ ಋಣಿ ಆಗಿರ್ತೀನಿ.
बारिशों की ताल पे ये खनक मेरे धड़कनों की कह रही है झील तू जरा बार बार साथ मेरे सारे अब थिरकने लगे डोले जमीन नाचे आसमां मैं तो हवा हूँ हाथ न आऊं मर्जी से अपनी उड़ती ही जाऊं खुद की करो मैं क्या ಡೌಟ್ ಇಲ್ಲ ಬಂಗಡಿ ಮೀನು ಬಳುಕಿದಾಗ ಬಂಗಡಿ ಮೀನು ಬಳುಕಿದಾಗ ಎಡೆದಾಳ ಬಳುಕಿದಲ್ಲ ಬಲೆಗೆ ಬಿದ್ದಾಗ ಬಲೆಗೆ ಬಿದ್ದಾಗ ಅನಗಾಣ ತಿಳಿಯಿತಲ್ಲ ಪ್ರೀಸೋರು ಸಾಯೋದಿಲ್ಲ ಇದ್ದಾಗ ಪ್ರೀಸೋಲ್ಲ ಈ ಜನ್ಮ ಈ ದಿನ ಈ ಕ್ಷಣ ಸಾಕು It's okay. ಈ ಪ್ರೀತಿಗೆ ಬಂಗಡಿ ಮೀನು ಬಳುಕಿದಾಗ ಎದೆದಾಳ ಬಳುಕಿದಲ್ಲ It's okay. ಬಂಗಡಿ ಮೀನು ಬಳುಕಿದಾಗ ಎದೆದಾಳ ಬಳುಕಿದಲ್ಲ ಬಲೆಗೆ ಬಿದ್ದಾಗ ಅನಗಾಣ ತಿಳಿಯಿತಲ್ಲ
ಹೌದಾ? It's okay. ಈ ಪ್ರೀತಿಗೆ ಅಂಗಡಿ ಮೀನು ಬಳುಕಿದಾಗ ಎದೆದಾಳ ಬಳುಕಿದಲ್ಲ ಅಂಗಡಿ ಬಳಿಗೆ ಬಿದ್ದಾಗ ಮನದಾಳತೆ ಇಲ್ಲ. ಬಾರಿ ಬ್ರೇಕ್ ನೋಡಿದೆ ಬಾಬಾ ಹಲೋ ಹಲೋ ಹಲೋ